ಹಾಯ್ ಹಲೋ ನಮಸ್ಕಾರ. ಇಷ್ಟು ದಿನ SIR ಫಾರ್ಮ್ನ ಯಾವ ರೀತಿ ಫಿಲ್ ಮಾಡಬೇಕು ಅಂತ ತಲೆ ಕೆಡಿಸ್ಕೊಂಡಿದ್ವಿ. ಬಟ್ ಇವಾಗ ಆ ವೋಟರ್ ಐ ಡಿ ಲಿಸ್ಟ್ನಲ್ಲಿ ನಮ್ಮ ಹೆಸರು ಇದೆಯೋ ಇಲ್ವೋ ಅಂತ ತಲೆ ಕೆಡಿಸ್ಕೊಳ್ಳೋ ಸಮಯ ಬಂದಿದೆ. ಬನ್ನಿ ಇವತ್ತು ನಾನು ನಿಮಗೆ ಸುಲಭವಾಗಿ ಯಾವ ರೀತಿ ಅದನ್ನು ಚೆಕ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ನೀವು ಆ್ಯಪ್ ಸ್ಟೋರ್ ಅಥವಾ ಪ್ಲೇ ಸ್ಟೋರ್ಗೆ ಹೋಗಬೇಕಾಗುತ್ತೆ. ಸೊ ಅಲ್ಲಿ ಹೋಗಿ ವೋಟರ್ ECI ನೆಟ್ ಅಂತ ಹೇಳಿ ಸರ್ಚಲ್ಲಿ ನೀವು ಸರ್ಚ್ ಮಾಡಿದಾಗ ನಿಮಗೆ ಒಂದು ECI ನೆಟ್ ಅನ್ನೋ ಒಂದು ಆ್ಯಪು ನಿಮಗೆ ಇಲ್ಲಿ ವಿಸಿಬಲ್ ಆಗುತ್ತೆ. ಸೊ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಿದ ತಕ್ಷಣ ಈ ರೀತಿ ಸ್ಕ್ರೀನ್ ನಿಮಗೆ ಕಾಣಿಸುತ್ತೆ. ಸೊ ಇದರಲ್ಲಿ ನೀವು ಸರ್ಚ್ ಯುವರ್ ನೇಮ್ ಇನ್ ವೋಟರ್ ಲಿಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮಗೆ ಸರ್ಚ್ ಆಪ್ಷನ್ ಇರುತ್ತೆ. ಆ ಸರ್ಚ್ ಆಪ್ಷನ್ನಲ್ಲಿ ನೀವೇನು ಮಾಡ್ತೀರಾ, ನಿಮ್ಮ ವೋಟರ್ ಐ ಡಿ ಎಪಿಕ್ ನಂಬರ್ನ ಇಲ್ಲಿ ಎಂಟರ್ ಮಾಡಿ ಸರ್ಚ್ ಕೊಡ್ತೀರಾ. ಸೊ ಸರ್ಚ್ ಕೊಟ್ಟಿದ ತಕ್ಷಣ ನಿಮ್ಮದು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ಬರುತ್ತೆ. ಸೊ ನಿಮ್ಮ ಹೆಸರು ಆಗಿರ್ಬೋದು, ನೀವು ಯಾವ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಬರ್ತೀರಾ, ಮತ್ತು ನಿಮ್ಮದು ಪಾರ್ಟ್ ನಂಬರು, ಪಾರ್ಟ್ ನೇಮು ಮತ್ತು ಸೀರಿಯಲ್ ನಂಬರ್, ಇದೆಲ್ಲ ಡೀಟೇಲ್ಸ್ ಬರುತ್ತೆ. ಸೊ ಇದರಲ್ಲಿ ನೀವು ಮೇಯ್ನ್ ನೋಡಬೇಕಾಗಿರೋದು ಸೀರಿಯಲ್ ನಂಬರ್ನ. ಯಾಕೆಂದರೆ ಇದರಲ್ಲಿ ಏನೋ ಬಂತು, ಇನ್ನು ನೆಕ್ಸ್ಟ್ ನೀವು ಕ್ರಾಸ್ ಚೆಕ್ ಮಾಡ್ಕೋಬೇಕಲ್ಲ. ಸೊ ಅದಕ್ಕೋಸ್ಕರ ಈ ಸೀರಿಯಲ್ ನಂಬರು ಮುಖ್ಯವಾಗಿರುತ್ತೆ. ಸೊ ಸೀರಿಯಲ್ ನಂಬರ್ನ ನೀವು ನೋಟ್ ಮಾಡ್ಕೊತೀರಾ. ಅದಾದಮೇಲೆ ನೀವೇನು ಮಾಡ್ತೀರಾ, ಗೂಗಲ್ ಕ್ರೋಮ್ಗೆ ಹೋಗಿ. ಗೂಗಲ್ ಕ್ರೋಮ್ಗೆ ಹೋಗಿ ನೀವು ವೋಟರ್ ECI ಅಂತ ಹೇಳಿ ಸರ್ಚ್ ಮಾಡಿದಾಗ ನಿಮಗೆ ಮೊದಲನೇ ಲೈನಲ್ಲೇ ವೋಟರ್ ಅಂತ ಹೇಳಿ ಒಂದು ಆಪ್ಷನ್ ತೋರಿಸುತ್ತೆ. ಸೊ ನೀವೇನು ಮಾಡಬೇಕು, ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನೀವು ಕ್ಲಿಕ್ ಮಾಡಿದ ತಕ್ಷಣ ಅದು ಒಂದು ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ಸೊ ಆ ಪೇಜ್ನಲ್ಲಿ ನಿಮಗೆ ಬೇರೆ ಬೇರೆ ಡೀಟೇಲ್ಸ್ ಎಲ್ಲ ಇರುತ್ತೆ. ಸೊ ನೀವು ಇದ್ರ ಬಗ್ಗೆ ಎಲ್ಲ ಏನೂ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇರೋದಿಲ್ಲ. ಸೊ ಇದೆಲ್ಲ ಬಂದ್ಬಿಟ್ಟು ನೆಕ್ಸ್ಟ್ ಇನ್ ಕೇಸ್ ನಿಮ್ಮ ಹೆಸರು ವೋಟರ್ ಲಿಸ್ಟ್ನಲ್ಲಿ ಇಲ್ಲ ಅಂದಾಗ ನೀವು ಇದನ್ನು ಯೂಸ್ ಮಾಡ್ಕೋಬೇಕಾಗುತ್ತೆ. ಮೊದಲನೇದಾಗಿ ನಿಮ್ಮ ಹೆಸರು ಇದೆಯೋ ಇಲ್ಲೋ ಅಂತ ಚೆಕ್ ಮಾಡ್ಕೋಬೇಕಲ್ವ. ಸೊ ಅದಕ್ಕೋಸ್ಕರ ಸೊ ಇಲ್ಲಿ ಸರ್ವೀಸಸ್ ಕೆಳಗಡೆ ಡೌನ್ಲೋಡ್ ಎಲೆಕ್ಟ್ರೋಲ್ ರೋಲ್ ಅಂತ ಹೇಳಿ ಒಂದು ಆಪ್ಷನ್ ಇದೆ. ಸೊ ಅದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಒಂದು ಬೇರೆ ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ಸೊ ನೀವು ಅಲ್ಲಿ ಮಾಡಬೇಕಾಗಿರೋಂಥದ್ದು ಕೆಲಸ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನೀವು ಕರ್ನಾಟಕ ಆಗಿರೋದ್ರಿಂದ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊತೀರಾ. ಸೊ ಇಲ್ಲಿ ಎಲ್ಲ ಆಟೋಮೆಟಿಕ್ಕಾಗಿ ಎಲ್ಲ ಅಪ್ಡೇಟ್ ಆಗುತ್ತೆ. ಇಲ್ಲಿ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನೀವು. ಸೊ ಡಿಸ್ಟಿಕ್ಕಲ್ಲಿ ನಾವು ಬಂದ್ಬಿಟ್ಟು ಬೆಂಗಳೂರು ಅರ್ಬನ್ ಅಥವಾ ಬೆಂಗಳೂರು ರೂರಲ್, ನಿಮ್ಮ ಡಿಸ್ಟಿಕ್ ಯಾವುದಿರುತ್ತೆ ಆ ಬೇಸ್ ಮೇಲೆ ಇದು ಮಾಡಬೇಕಾಗುತ್ತೆ. ಸೊ ನಾವು ಅಲ್ಲಿ ಮೊದಲನೇದಾಗಿ ನಾವು ECI ನೆಟ್ನಲ್ಲಿ ನಾವು ಆಲ್ರೆಡಿ ಡೀಟೇಲ್ಸ್ ನೋಡಿದ ಹಾಗೆ ಅದರಲ್ಲಿ ಎಲ್ಲ ಡೀಟೇಲ್ಸ್ ಬಂದ್ಬಿಟ್ಟಿರುತ್ತೆ. ಅದರಲ್ಲಿ ನಮ್ಮದು ಬಂದ್ಬಿಟ್ಟು ಬೆಂಗಳೂರು, ಯಶವಂತಪುರ ಅಂತೆಲ್ಲ ಡೀಟೇಲ್ಸ್ ಇರುತ್ತೆ. ಸೊ ಆ ಬೇಸ್ ಮೇಲೆ ಇಲ್ಲಿ ಡಿಸ್ಟಿಕ್ನ ಸೆಲೆಕ್ಟ್ ಮಾಡಿಕೊಂಡು, ಸೊ ಅಸೆಂಬ್ಲಿ ಕಾನ್ಸ್ಟಿಟ್ಯೂಟ್ ಬಂದ್ಬಿಟ್ಟು ಯಶವಂತಪುರ ಅಂತ ಇತ್ತು ನಮ್ಮದು. ಸೊ ಯಶವಂತಪುರ 153 ಯಶವಂತಪುರನ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಅದ್ರ ನೆಕ್ಸ್ಟು ಕ್ಯಾಪ್ಚಾನ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಕ್ಯಾಪ್ಚಾ ಎಂಟ್ರಿ ಮಾಡೋಣ ಬನ್ನಿ. ಸೊ ಕ್ಯಾಪ್ಚಾ ಎಂಟ್ರಿ ಮಾಡಿದ ತಕ್ಷಣ ನಾವು ಡೌನ್ಲೋಡ್ ಸೆಲೆಕ್ಟೆಡ್ PDF ಅನ್ನು ಕ್ಲಿಕ್ ಮಾಡಬಾರ್ದು. ಯಾಕೆಂದರೆ ಸೊ ನಾವು ಪಾರ್ಟ್ ನೇಮ್ನ ಇಲ್ಲಿ ಪಾರ್ಟ್ ನೇಮ್ ಆ್ಯಂಡ್ ಪಾರ್ಟ್ ನಂಬರ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಪಾರ್ಟ್ ನಂಬರ್ ಆ್ಯಂಡ್ ಪಾರ್ಟ್ ನೇಮ್ನ ನಾವು ECI ನೆಟ್ಟಲ್ಲಿ ಚೆಕ್ ಮಾಡಿರ್ತೀವಿ. ಅಲ್ಲಿ ನಮ್ಮದು ಬಂದ್ಬಿಟ್ಟು ಪಾರ್ಟ್ ನಂಬರ್ ಬಂದ್ಬಿಟ್ಟು 74 ಇತ್ತು. ಸೊ ಪಾರ್ಟ್ ನೇಮ್ ಬಂದ್ಬಿಟ್ಟು ಅನುಪಮ ವಿದ್ಯಾಮಂದಿರ ಅಂತ ಹೇಳಿ ನಮಗೆ ತೋರಿಸ್ತಾ ಇತ್ತು. ಸೊ ನಾವೇನು ಮಾಡ್ತೀವಿ, ಪಾರ್ಟ್ ನಂಬರ್ ಬಂದ್ಬಿಟ್ಟು ಇಲ್ಲಿ 8 ಇದೆ. ಸೊ ನಾನೇನು ಮಾಡ್ತೀನಿ, 74 ಬೇಕಾಗುತ್ತೆ ನನಗೆ. ಸೊ 74 ಬರಬೇಕಲ್ವಾ. ಸೊ 74 ಬರೋವರೆಗೂ ನೆಕ್ಸ್ಟ್ ಮಾಡ್ಕೊಂಡು ಹೋಗ್ತಾ ಇರೋಣ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಾವೇನು ಮಾಡ್ತೀವಿ, ಡೌನ್ಲೋಡ್ ಸೆಲೆಕ್ಟೆಡ್ PDF ಅಂತ ಹೇಳಿ ಇದು ಮಾಡಿದ್ರೆ ಸೊ ನಮಗೆ ಇಲ್ಲಿ ಆಪ್ಷನ್ ಕೊಡುತ್ತೆ. ಸೊ ನಾವು ಅದನ್ನು ಡೌನ್ಲೋಡ್ ಮಾಡಿದ ತಕ್ಷಣವೇ ನಮಗೆ ನಮ್ಮ ಫೈಲ್ಗೆ ಹೋಗಿ ಅದು ಸೇವ್ ಆಗಿರುತ್ತೆ. ನಾವು ಅಲ್ಲಿ ಹೋಗಿ ಚೆಕ್ ಮಾಡಬೇಕಾಗುತ್ತೆ. ಸೊ ಇದು ಬಂದ್ಬಿಟ್ಟು ನೋಡಿ 74, ಇದು 72 ನಾನು ಇನ್ನೊಂದು ಡೌನ್ಲೋಡ್ ಮಾಡಿದ್ದೆ. ಸೊ ಅದರಲ್ಲಿ ಸೊ ಈ ಥರ ಲಿಸ್ಟ್ ಬರುತ್ತೆ ನಿಮಗೆ. ಈ ಥರ ಲಿಸ್ಟಲ್ಲಿ ನಿಮ್ಮದು ಸೀರಿಯಲ್ ನಂಬರ್ ಏನಿರುತ್ತೆ ಆ ಸೀರಿಯಲ್ ನಂಬರ್ನ ಇಲ್ಲಿ ಚೆಕ್ ಮಾಡಬೇಕಾಗುತ್ತೆ. ಸೊ ಆ ಸೀರಿಯಲ್ ನಂಬರ್ ನೀವು ಚೆಕ್ ಮಾಡಿದಾಗ ನಿಮ್ಮದು ಡೀಟೇಲ್ಸ್ ಇಲ್ಲಿ ಏನಿದೆ ಬಾಕ್ಸ್ ಒಳಗಡೆ ಇದೆಯಲ್ಲ, ಈ ಬಾಕ್ಸ್ ಒಳಗಡೆ ಈ ನಂಬರ್ಸ್ ಎಲ್ಲ ಏನಿದೆ ಇದು ಬಂದ್ಬಿಟ್ಟು ಸೀರಿಯಲ್ ನಂಬರ್ ಆಗಿರುತ್ತೆ. ಆ ಸೀರಿಯಲ್ ನಂಬರ್ ಪ್ರಕಾರ ನೀವು ಚೆಕ್ ಮಾಡಿಕೊಂಡು ನಿಮ್ಮ ಹೆಸರು ವೋಟರ್ ID ಲಿಸ್ಟಲ್ಲಿ ಇದೆಯೋ ಇಲ್ವೋ ಅಂತ ಹೇಳಿ ಮೊದಲನೇದಾಗಿ ನೀವು ಚೆಕ್ ಮಾಡ್ಕೋಬೇಕು. ಇನ್ ಕೇಸ್ ನಿಮ್ಮ ಹೆಸರು ಇದರಲ್ಲಿ ಇಲ್ಲ ಅಂತ ಹೇಳಿದಾಗ ನೀವು ಫಾರ್ಮ್ 6ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಅದನ್ನು ನಿಮಗೆ ಯಾವ ರೀತಿ ಸಬ್ಮಿಟ್ ಮಾಡಬೇಕು ಅಂತ ಹೇಳಿ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಮೊದಲನೇದಾಗಿ ನೀವು ಇದರಲ್ಲಿ ಹೆಸರು ಇದೆಯೋ ಇಲ್ವೋ ಅಂತ ಹೇಳಿ ಒಂದು ಸಲ ಚೆಕ್ ಮಾಡಿಕೊಂಡು ಅಪ್ಡೇಟ್ ಮಾಡ್ಕೊಳ್ಳಿ.